ಎಲ್ಲರಿಗೂ ನಮಸ್ಕಾರ. ಇದು ಕಾಟೇರ ಸಿನಿಮಾದ ರಿವ್ಯೂ ಅಲ್ಲ. ಕಾಟೇರ ಸಿನಿಮಾನ ಯಾಕೆ ನೋಡಬೇಕು ಅಂತ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ನಿಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಕಾಟೇರ ಸಿನಿಮಾ ನೈಜ ಘಟನೆ ಆಧಾರಿತ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರುವ ಒಂದು ಅದ್ಭುತ ದೃಶ್ಯ ಕಾವ್ಯ. ಸಿನಿಮಾದ ಶುರುವಿನಲ್ಲಿರುವ ಕುತೂಹಲ ಸಿನಿಮಾ ಮುಗಿಯೋವರೆಗೂ ಹಾಗೇ ಇರುತ್ತೆ. ಬಡವರು ತಾಳ್ಮೆ ಕಳ್ಕೊಂಡ ಮೇಲೆ ಹೇಗೆ ವರ್ತಿಸ್ತಾರೆ ಎಂಬುದನ್ನು ಈ ಸಿನಿಮಾದಲ್ಲೇ ನೀವು ನೋಡಬೇಕು. ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂದರೆ ಇಲ್ಲಿನ ಗಟ್ಟಿ ಕಥೆ ಹಾಗೂ ಚುರುಕು ಸಂಭಾಷಣೆ. ಎಲ್ಲ ಕಲಾವಿದರ ನಟನೆ ಅದ್ಭುತ. ಅದರಲ್ಲೂ ಡಿ ಬಾಸ್ ದರ್ಶನ್ ಅವರ ನಟನೆ ಗಮನಾರ್ಹವಾಗಿದೆ. ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ ಏನಿಲ್ವಾ ಅಂತ ಕೇಳ್ಬೋದು. ಇದೆ, ಅದು ಸ್ವಲ್ಪ ಮಟ್ಟಿಗೆ. ಹಾಡುಗಳ ಜೋಡಣೆ ಸರಿಯಾಗಿಲ್ಲ. ಹಾಗೆ ಕೆಲವೊಂದು ದೃಶ್ಯಗಳನ್ನು ಇನ್ನೂ ಚೆನ್ನಾಗಿ ತೋರಿಸಬಹುದಿತ್ತು, ಆದರೂ ಪರವಾಗಿಲ್ಲ. ಒಂದು ಮದುವೆಗೆ ಊಟಕ್ಕೆ ಅಂತ ಹೋಗ್ತೀವಿ, ಊಟದಲ್ಲಿ ಪಲ್ಯನೋ ಇಲ್ಲ ಮತ್ತೊಂದೇನೋ ಚೆನ್ನಾಗಿರಲ್ಲ. ಹಾಗಂತ ಊಟನೇ ಸರಿ ಇಲ್ಲ ಅಂತೀವ? ಊಟ ಚೆನ್ನಾಗಿದ್ದರೆ ಪಲ್ಯನ ಪಕ್ಕಕ್ಕೆ ಸೈಡಿಗೆ ಎತ್ತಿಟ್ಟು ಚೆನ್ನಾಗಿರೋ ಊಟನ ಮಾಡ್ಕೊಂಡು ಬಂದ ಆಚೆ ಊಟ ಚೆನ್ನಾಗಿದೆ ಅಂತಲೇ ನಾವು ಎಲ್ಲರ ಹತ್ರನೂ ಹೇಳ್ಕೊಳ್ಳೋದು. ಹಾಗೆ ಸಿನಿಮಾನೂ ಕೂಡ ಕೆಲವೊಂದು ಹಾಡುಗಳು ಅದರ ಜೋಡಣೆ ಇರ್ಸು ಮುರ್ಸು ಅನ್ನಿಸ್ಬೋದು. ಅದನ್ನು ಬಿಟ್ಟರೆ ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಈ ವರ್ಷದ ಕೊನೆಯಲ್ಲಿ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಸಿನಿಮಾ ಬಂದಿದೆ. ಈಗಿನ ಜನ್ರೇಷನ್ನಲ್ಲಿ ಏನದು ಪ್ಯಾನ್ ಇಂಡಿಯಾ ಈ ಥರ ಎಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ಗಳು ಪ್ಯಾನ್ ಇಂಡಿಯಾ ಅಂತ ಅದ್ರ ಹಿಂದೆ ಓಡ್ತಿರ್ಬೇಕಾದ್ರೆ ಅಲ್ಲೊಬ್ಬ ಸ್ಟಾರ್ ನಟ ಕನ್ನಡ ಸಿನಿಮಾ ತೆಗೆದ್ರೆ ಕನ್ನಡದಲ್ಲೇ ತೆಗಿಬೇಕು ಅಂತ ಛಲದಿಂದ ಇಂಥ ಒಳ್ಳೆ ಅದ್ಭುತವಾದ ಕಥಾಹಂದರ ಹೊಂದಿರುವ ಒಂದೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಕನ್ನಡ ಅಭಿಮಾನಿಗಳು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸ್ರಿ. ಯಾಕಂದರೆ ಇಂಥ ಟೈಮಲ್ಲೇ ನಾವು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು. ಕನ್ನಡ ಸಿನಿಮಾನ ಬೆಳೆಸೋದು, ಕನ್ನಡ ಸಿನಿಮಾನ ಮೆರೆಸೋದು ಎಲ್ಲ ನಮ್ಮ ಕೈಲಿದೆ. ಬೇರೆ ಭಾಷೆ ಸಿನಿಮಾನ ಇಲ್ಲಿ ನಾವು ಎಷ್ಟು ಮೆರೆಸ್ತೀವೋ ಅದಕ್ಕೆ 2 ಪಟ್ಟು ನಾವು ಕನ್ನಡ ಸಿನಿಮಾನ ಮೊದಲ ಆದ್ಯತೆ ಕನ್ನಡಕ್ಕೆ ಕೊಟ್ಟು ಕನ್ನಡ ಸಿನಿಮಾನ ಬೆಳೆಸಬೇಕು. ಅದರಲ್ಲೇ ಕನ್ನಡದ ಸ್ಟಾರ್ ನಟರೊಬ್ಬರು ಇಂಥ ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ದಾರೆ ಅಂದರೆ ನಾವು ಅದಕ್ಕೆ ಚಪ್ಪಾಳೆ ಹೊಡಿಬೇಕು ಮತ್ತು ಆ ಸಿನಿಮಾನ ಗೆಲ್ಸೋದ್ರ ಕಡೆ ಗಮನ ಕೊಟ್ಟು ಅದನ್ನು ಗೆಲ್ಲಿಸಲೇಬೇಕು, ಅನಿವಾರ್ಯ. ಯಾಕಂದರೆ ಈ ಥರ ಕಂಟೆಂಟ್ ಇರೋ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಬರ್ತವೆ. ನಾವು ಅದನ್ನು ಕನ್ನಡಿಗರು, ನಾವು ವಿಶಾಲ ಹೃದಯದವರು ಹೃತ್ಪೂರ್ವಕವಾಗಿ ಅದನ್ನು ಸ್ವಾಗತಿಸ್ತೀವಿ. ಆ ಸಿನಿಮಾನ ಗೆಲ್ಲಿಸೋ ಬಿಡ್ತೀವಿ. ಅದರಿಂದ ಏನು ಲಾಭ ಏನಿಲ್ಲ. ನಮಗೂ ಮನೋರಂಜನೆ ಸಿಗುತ್ತೆ, ಒಪ್ಕೋತೀನಿ. ಬಟ್ ಅದರಿಂದ ನಮಗಿಂತ ಹೆಚ್ಚಾಗಿ ಪರಭಾಷಿಕರಿಗೆ, ಬೇರೆ ರಾಜ್ಯದವ್ರಿಗೆ ಆ ಸಿನಿಮಾದ ಮೂಲ ಯಾರಿರ್ತಾರೆ ಅವ್ರಿಗೆ ಲಾಭ ಆಗುತ್ತೆ. ಬಟ್ ನಮ್ಮವರು ಯಾವಾಗ ಬೆಳೆಯೋದು? ನಮ್ಮಲ್ಲಿ ಈ ಥರ ಕಂಟೆಂಟ್ ಬಂದಾಗ ನಾವೇ ಸಪೋರ್ಟ್ ಮಾಡಬೇಕು. ಈ ಥರ ಕಂಟೆಂಟ್ ಬಂದಿರೋ ಸಿನಿಮಾಗಳು ತುಂಬಾ ಇದ್ದಾವೆ. ಬಟ್ ಅದು ಕೆಲವೊಂದು ಕಡೆ ಎಲ್ಲರಿಗೂ ಅದು ರೀಚ್ ಆಗೋಕ್ಕೆ ಸಾಧ್ಯ ಆಗಿರಲ್ಲ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ಆದಷ್ಟು ಪ್ರಯತ್ನ ಪಟ್ಟು ಫ್ಯಾಮಿಲಿ ಜೊತೆ ಹೋಗಿ ಕೂತ್ಕೊಂಡು ನೋಡುವಂಥ ಸಿನಿಮಾನೇ. ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಹೋಗಿ ದಯವಿಟ್ಟು ನೋಡಿ ಕನ್ನಡ ಸಿನಿಮಾನ ಬೆಳೆಸಿ, ಉಳಿಸಿ, ಆರೈಸಿ, ಆಶೀರ್ವದಿಸಿ ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾನ ನೀವು ಒಂದಲ್ಲ ಎರಡಲ್ಲ 3-4 ಬಾರಿ ಸಿನಿಮಾನ ನೋಡ್ಬೋದು. ನನಗಂತೂ ಈ ಸಿನಿಮಾದಲ್ಲಿ ಯಾವುದೇ ರೀತಿಯಾದ ನನಗೆ ಸಿನಿಮಾ ಒಂದು ಸ್ವಲ್ಪನೂ ಡಿಸಪಾಯಿಂಟ್ ಮಾಡಿಲ್ಲ ಅಂತ ನಾನು ಹೇಳ್ತೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ನಮಸ್ಕಾರ.